ಅನುದಿನದ ಆಹಾರ ಮೇ 24 ಭಾನುವಾರ. ದೇವರು ನಿಮ್ಮನ್ನು ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡುವರು. ದಾನಿಯೇಲ 3ನೇ ಅಧ್ಯಾಯ 17ನೇ ವಚನ. ಓ ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ನಮ್ಮ ಕರ್ತನು ನಮ್ಮನ್ನು ಮುನ್ನಡೆಸುವುದು ಮಾತ್ರವೇ ಅಲ್ಲದೆ ಅವರು ನಮ್ಮನ್ನು ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡುತ್ತಾರೆ. ಮೇಲಿನ ವಚನವು ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಅವರು ಕೇವಲ ನಂಬಿಕೆಯಿಂದ ಹೇಳಿದ ಮಾತು ಅಲ್ಲ, ಬದಲಿಗೆ ಅದು ಸಾಬೀತಾದ ಸಾಕ್ಷಿಯಾಗಿದೆ. ಒಂದು ಕಡೆ ದೇವರು ಅವರನ್ನು ಅರಸನ ಕೋಪದಿಂದ ತಪ್ಪಿಸಿದರು, ಇನ್ನೊಂದು ಕಡೆ ಉರಿಯುತ್ತಿರುವ ಕೆಂಡದ ಆವಿಗೆಯಿಂದ ಅವರನ್ನು ರಕ್ಷಿಸಿದರು. ಇಂದು ನೀವು ಯಾವುದರಿಂದ ಬಿಡುಗಡೆ ಹೊಂದಬೇಕಾಗಿದೆ? ನೀವು ಕರಗಿಸಲಾಗದ ಸಾಲದ ಹೊರೆ, ಅವಮಾನ ಮತ್ತು ನಿಂದನೆ, ಕಾಯಿಲೆ, ಜನರ ಪೀಡನೆ ಅಥವಾ ತಲೆಮಾರುಗಳ ಶಾಪಗಳ ಬಂಧನದಲ್ಲಿದ್ದೀರಾ? ಅದು ಯಾವುದೇ ಇರಲಿ, ಕರ್ತನು ನಿಮ್ಮನ್ನು ಬಿಡಿಸಲು ಈಗಲೂ ಶಕ್ತನಾಗಿದ್ದಾನೆ. ಅವರು ನಿಮ್ಮನ್ನು ರಕ್ಷಿಸಿ ಸ್ವತಂತ್ರರನ್ನಾಗಿ ಮಾಡುವರು. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿಯೂ ನಿಮಗೆ ಬಿಡುಗಡೆಯಾಗುವುದು. ಯೋಹಾನ 8ನೇ ಅಧ್ಯಾಯ 36ನೇ ವಚನ. ನೀವು ಸತ್ಯವನ್ನ ತಿಳುಕೊಳ್ಳುವಿರಿ ಮತ್ತು ಆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು. ಯೋಹಾನ 8:32. ಆ ಕರ್ತನ ಆತ್ಮನು ಯಾರಲ್ಲಿ ಇರುತ್ತಾನೋ ಅವರಿಗೆ ಬಿಡುಗಡೆ ಉಂಟು. 2 ಕೊರಿಂಥದವರಿಗೆ 3ನೇ ಅಧ್ಯಾಯ 17ನೇ ವಚನ. ನಿಮಗೆ ಕೊರತೆ ಮತ್ತು ಬಡತನದಿಂದ ಬಿಡುಗಡೆ ಬೇಕೇ? ನಂಬಿಕೆಯಿಂದ ಹೀಗೆ ಹೇಳಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಚನ. ನಿಮ್ಮ ಕಾಯಿಲೆಯಿಂದ ಗುಣಮುಖವಾಗಬೇಕೇ? ಈ ವಾಗ್ದಾನಗಳನ್ನು ನಂಬಿ ಪ್ರಕಟಿಸಿರಿ. ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಮತ್ತಾಯ 8ನೇ ಅಧ್ಯಾಯ 17ನೇ ವಚನ. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯೆಶಾಯ 53:5ನೇ ವಚನ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. ನೀವು ಶಾಪಗಳಿಂದ ಬಿಡುಗಡೆಯನ್ನ ಬಯಸುತ್ತಿದ್ದೀರಾ? ಈ ಸತ್ಯಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ದೇವರು ಶಾಪಗಳನ್ನು ಆಶೀರ್ವಾದಗಳನ್ನಾಗಿ ಮಾರ್ಪಡಿಸುತ್ತಾರೆ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತನು ಧರ್ಮಶಾಸ್ತ್ರದ ಶಾಪದಿಂದ ನಮ್ಮನ್ನು ಬಿಡಿಸಿದನು. ಗಲಾತ್ಯದವರಿಗೆ 3ನೇ ಅಧ್ಯಾಯ 13ನೇ ವಚನ. ಇನ್ನು ಮುಂದೆ ಯಾವ ಶಾಪವೂ ಇರುವುದಿಲ್ಲ. ಪ್ರಕಟಣೆ 22ನೇ ಅಧ್ಯಾಯ 3ನೇ ವಚನ. ನಿಮಗೆ ಪಾಪದ ಅಭ್ಯಾಸಗಳಿಂದ ಬಿಡುಗಡೆ ಬೇಕೇ? ಶಿಲುಬೆಯ ಕಡೆಗೆ ದೃಷ್ಟಿಸಿ ನೋಡಿರಿ. ನಮ್ಮ ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ನಾವು ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ದೇಹದಲ್ಲಿ ಹೊತ್ತುಕೊಂಡನು. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. ನೀವು ಪಶ್ಚಾತ್ತಾಪದ ಹೃದಯದಿಂದ ಆತನ ಬಳಿಗೆ ಬನ್ನಿರಿ. ಕರ್ತನೇ, ನನ್ನ ಪಾಪಗಳನ್ನು ಕ್ಷಮಿಸು, ನನಗೆ
ಕ್ಷಮಾಪಣೆಯ ಭರವಸೆಯನ್ನು ಮತ್ತು ರಕ್ಷಣೆಯ ಆನಂದವನ್ನು ದಯಪಾಲಿಸು ಎಂದು ಪ್ರಾರ್ಥಿಸಿರಿ. ಆಗ ಅವರು ಖಂಡಿತವಾಗಿಯೂ ನಿಮ್ಮನ್ನು ಪ್ರತಿಯೊಂದು ಬಂಧನದಿಂದ ಬಿಡುಗಡೆ ಮಾಡುವರು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 1 ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 23ನೇ ಅಧ್ಯಾಯ 24ನೇ ಅಧ್ಯಾಯ. ಸಂಜೆ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 28ರಿಂದ 59 ವಚನಗಳು. ಕರ್ತನು ನಿಮ್ಮನ್ನು ಬಿಡಿಸಿ ಕಾಪಾಡಲಿ.